ವೀಕ್ಷಕರೇ ನಮಸ್ಕಾರ, ಇದು ಫ್ರೀಡಂ ಪ್ರೈಮ್ ನ್ಯೂಸ್. ನಾನು ಸಾಹಿಲ್. ಕರ್ನಾಟಕದ ಲಕ್ಷಾಂತರ ಮಹಿಳೆಯರ ಮನೋಮಂದಿರದಲ್ಲಿ ಕಾಂಗ್ರೆಸ್ ಅಂದ್ರೆ ಬರೋದು ಗೃಹಲಕ್ಷ್ಮಿ ಅಂತ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಹುದೊಡ್ಡ ಎಡವಟ್ಟೊಂದು ಸಂಭವಿಸಿದೆ. ಮೃತಪಟ್ಟವರ ಖಾತೆಗೆ ಕೋಟಿ ಕೋಟಿ ಹಣ ಜಮೆಯಾಗಿದೆ. ಸರ್ಕಾರದ ದಾಖಲೆಗಳಲ್ಲೇ ಸತ್ಯ ಬಯಲಾಗಿರುವಂತಹದ್ದು. ಜೋಡೆತ್ತುಗಳ ಆಡಳಿತಕ್ಕೆ ಗೃಹಲಕ್ಷ್ಮಿ ಬಹುದೊಡ್ಡ ತಲೆನೋವು. ಜೀವಂತವಾಗಿರೋರಿಗೆ ಹಣವಿಲ್ಲ, ಮೃತಪಟ್ಟವರಿಗೆ ಮಾತ್ರ ಕೋಟಿ ಕೋಟಿ ಹಣ. ಬರೋಬ್ಬರಿ ಒಂದೆರಡಲ್ಲ 79 ಕೋಟಿ ರೂಪಾಯಿ ಪಂಗನಾಮ. 64,000ಕ್ಕೂ ಅಧಿಕ ಮೃತ ಫಲಾನುಭವಿಗಳಿಗೆ ಅಕೌಂಟಿಗೆ ಹಣ ಹೋಗಿದೆ. ಈ ಫಲಾನುಭವಿಗಳ ಅಪ್ಡೇಟು 2,000 ರೂಪಾಯಿ ಹಣ ತಿಂಗಳಿಗೆ ಹೋಗಿದೆಯಾ? ಹೋಗಿದೆ. ಆ 2,000 ರೂಪಾಯಿ ತಗೊಂಡವರೆಲ್ಲವರೇ ಸ್ಮಶಾನದಲ್ಲಿ, ಬಳಸಿದವರು ಯಾರು ಗೊತ್ತಿಲ್ಲ. ಹಾಗಾದರೆ ಹಣ ಹೋಗಿದ್ದೆಲ್ಲಿ? ಈ ಗೃಹಲಕ್ಷ್ಮಿ ಎನ್ನುವ ಯೋಜನೆ ಸರ್ಕಾರ 2023ರ ಎಲೆಕ್ಷನಿಗೂ ಮುನ್ನ ತನ್ನ ಗ್ಯಾರಂಟಿ ಸ್ಕೀಮ್ಗಳಲ್ಲಿ ಅತ್ಯಂತ ವೈಭವೀಕರಿಸಲ್ಪಟ್ಟ ಯೋಜನೆ. ಈ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೊಂದು ಅನುಷ್ಠಾನ ಸಮಿತಿ ಅಂತಿದೆ. ಗೃಹಲಕ್ಷ್ಮಿ ಅದಕ್ಕೊಂದು ಪ್ರಾಧಿಕಾರ, ಆ ಪ್ರಾಧಿಕಾರದೊಳಗೊಂದು ಸಮಿತಿ, ಅದರೊಳಗೊಂದಷ್ಟು ಜನ. ಇವರೆಲ್ಲರೂ ಕೂಡ ಈ ಗೃಹಲಕ್ಷ್ಮಿಗಾಗಿ ಪರಿಪೂರ್ಣ ಕೆಲಸ ಮಾಡೋರು. ಹಿಂಗಿದ್ರೂ ಕೂಡ ಎಡವಟ್ಟು. ಸರ್ಕಾರದ ಹಣ ಪೋಲಾಗಬಾರದು. ಕಾರಣ ಸರ್ಕಾರದ ಹಣ ಸರ್ಕಾರದ ಮಾವಂದಿರು ವರದಕ್ಷಿಣೆ ರೂಪದಲ್ಲಿ ಕೊಟ್ಟಿರೋದಲ್ಲ. ಪ್ರತಿಯೊಬ್ಬ ಬೆವರು ಸುರಿಸಿದ ಒಂದೊಂದು ಹನಿ ಸರ್ಕಾರದ ಬೊಕ್ಕಸದಲ್ಲಿದೆ. ಹಾಗಾದರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೆದಿರೋ ಮಹಾ ಎಡವಟ್ಟೇನು? ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆ ಇಲ್ಲ. ಈ ಸ್ಕೀಮಲ್ಲಿ ಪರಿಷ್ಕರಣೆ ಇಲ್ಲ. ಕೆಲವರು ಸತ್ತಿರುವವರು ಗ್ಯಾರಂಟಿ ಯೋಜನೆಗಳನ್ನು ಪಡೆದಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬೆಂಗಳೂರಲ್ಲಿ ಡಿಕೆಶಿ ರಿಯಾಕ್ಟ್ ಮಾಡಿದ್ದಾರೆ, ಪ್ರತಿಕ್ರಿಯಿಸಿದ್ದಾರೆ. ಸುಮಾರು ಕೋಟ್ಯಾಂತರ ರೂಪಾಯಿ ಹಣ ಪಡೆದಿದ್ದಾರೆ. ವಯಸ್ಸು ಆದವರು ಸತ್ತಿದ್ರು ಅವರ ಹೆಸರಿನಲ್ಲಿ ಅಕ್ಕಿ ಪಡೆಯುತ್ತಿದ್ದಾರೆ. ಸತ್ತವರು ಯೋಜನೆ ಲಾಭ ಪಡೆದಿರುವ ಬಗ್ಗೆ ಹೇಗೆ ಸರಿ ಮಾಡಬೇಕೆಂದು ನೋಡ್ತಾ ಇದ್ದೇವೆ. ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಷ್ಕರಣೆ ಇಲ್ಲ. ಸರ್ಕಾರ ಅದರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಗ್ಯಾರಂಟಿ ಖಂಡಿತ ಎಲ್ಲರಿಗೂ ಬರ್ಡನ್ ಆಗೇ ಆಗ್ತಾ ಇದೆ ಸರ್ಕಾರಕ್ಕೆ. ಅಂದ್ರೂ ನಾವು ಗ್ಯಾರಂಟಿನ ನಿಲ್ಲಿಸಲ್ಲ ಅಂತ ಹೇಳಿದ್ವಿ. ತಪ್ಪೇನಿದೆ? ಪರಿಷ್ಕರಣೆ ಏನಿಲ್ಲ. ಕೆಲವರು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ಸತ್ತಿರೋರೆಲ್ಲ ತೊಗೊಂಡಿದ್ದಾರೆ. ಸುಮಾರು ಜನ ಕೋಟ್ಯಾಂತರ ರೂಪಾಯಿ ಯಾರು ಸತ್ತಿದ್ದಾರೆ ಅದು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ನಂಬರ್ 2, ಅಕ್ಕಿಗಳು ಅಷ್ಟೇ. ಅಕ್ಕಿನೂ ಏನು ಅವ್ರ ಅಕೌಂಟಲ್ಲಿ ಯಾರು ಸತ್ತಿದ್ದಾರೆ, ಕೆಲವು ವಯಸ್ಸಾದವರು, ಅವರು ಅಕ್ಕಿನ ಡ್ರಾ ಮಾಡ್ತಾ ಇದ್ದಾರೆ. ಇವೆರಡು ಮೇಜರ್ ಇಶ್ಯೂಸ್. ವಿದ್ಯುತ್ ಶಕ್ತಿ ಬಿಡಿ ಮನೆಗಳದೇನೋ ಹೋಗ್ತಾ ಇದೆ. ಸೊ ಇವೆರಡು ಕೂಡ ಯಾರು ಸತ್ತಿದ್ದಾರೆ ಅದನ್ನೆಲ್ಲ ಲೆಕ್ಕ ಕೊಡ್ತಾ ಇಲ್ಲ. ಅದನ್ನು ಯಾವ ರೀತಿ ನಾವು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕು ಅನ್ನೋದು ನಮ್ಮ ಸರ್ಕಾರ ನೋಡ್ತಾ ಇದೆ. ಗ್ಯಾರಂಟಿಗಳನ್ನು ತೆಗೆದುಕೊಳ್ಳೋದು ಬೇಡ ಅನ್ನೋ ಕಾಲ್ ಮಾಡಿ ಅನ್ನೋದು ಒಂದು ಆರ್ಥಿಕ ಇಲಾಖೆ ಸಲಹೆ. ಸರ್ಕಾರ ಸತ್ತವರ ಬಗ್ಗೆ ಅಂಕಿ ಅಂಶಗಳನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜನ. ಒಲೆ ಮಾಡಿದ್ಮೇಲೆ ಒಲೆಯಲ್ಲಿ ದಾಲು ಬೇಯಬೇಕು, ಮಾಂಸನೂ ಬೇಯಬೇಕಲ್ಲ. ಸ್ಕೀಮ್ ಕೊಡ್ತಾ ಇದ್ದೀರಿ, ಆ ಸ್ಕೀಮು ಫಲಾನುಭವಿಗಳಿಗೆ ಸಿಗ್ತಾ ಇದೆಯೋ ಅಥವಾ ಸಿಕ್ಕವರಲ್ಲಿ ಅನೇಕರು ಸತ್ರು ಅನ್ನೋ ಕೌಂಟು ಸರ್ಕಾರದಲ್ಲಿಲ್ಲ. ಈ ನಿಸ್ಸಹಾಯಕತನ, ಈ ಹೆಲ್ಪ್ಲೆಸ್ ಥರದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇದೆಯಲ್ಲ, ನಿಮ್ಮನ್ನು ವೀಕ್ ಆಗಿಸುತ್ತೆ. ಇದೊಂದು ದುರ್ಬಲವಾದ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಅಷ್ಟೇ, ಸಮರ್ಥವಾದಂಥ ಉತ್ತರ ಅಲ್ವೇ ಅಲ್ಲ. ಇದು ನಿಸ್ಸಹಾಯಕತೆ ಅನ್ನೋದು ನಿಮ್ಮ ದೌರ್ಬಲ್ಯ. ನಿಮ್ಮಲ್ಲೊಂದು ಕ್ರಿಯಾಶೀಲತೆ ಬೇಕು, ನಿಮ್ಮಲ್ಲೊಂದು ಕ್ರಿಯೇಟಿವಿಟಿ ಬೇಕು. ಅದಕ್ಕೊಂದು ಸಮಿತಿ ರಚನೆ ಮಾಡಿದ್ದೀರಿ, ಒಂದಷ್ಟು ಪ್ರಾಧಿಕಾರದ ಮೆಂಬರ್ಸ್ಗಳಿದ್ದಾರೆ. ಅವ್ರು ಯಾಕೆ ಗಮನಿಸ್ತಿಲ್ಲ? ರಾಜ್ಯದಲ್ಲಿ ಎಷ್ಟು ಗೃಹಲಕ್ಷ್ಮಿಗಳಿದ್ದಾರೆ, ಆ ಗೃಹಲಕ್ಷ್ಮಿಗಳಲ್ಲಿ ಎಷ್ಟು ಜನ ಜೀವಂತವಾಗಿದ್ದಾರೆ, ಎಷ್ಟು ಜನ ಅದನ್ನು ಕಳೆದುಕೊಳ್ಳುವ ಹಂತಕ್ಕೆ ಬಂದಿದ್ದಾರೆ ಅನ್ನೋ ಲೆಕ್ಕಾಚಾರ ಸರ್ಕಾರದಲ್ಲಿ ಇಲ್ಲ ಅನ್ನುವುದಾದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇದಕ್ಕೆ ಉತ್ತರಿಸಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.